ನನಗೂ ದಯಮಾಡಿಸಿದ್ರಲ್ಲ ಆಚಾರ್ಯರು. ಚಂದ್ರಿ, ಬಾಟ್ಲೆಯಲ್ಲಿ ಆಚಾರ್ಯರಿಗಷ್ಟು ತೀರ್ಥ ಕೊಡು. ಬಾಯಿ ಮುಚ್ಚು ನಾರಾಯಣಪ್ಪ. ಓಹೋ, ಆಚಾರ್ಯರಿಗೂ ಕೋಪ ಬರುತ್ತೆ. ಕಾಮ ಕ್ರೋಧ ಎಲ್ಲ ನನ್ನಂಥವ್ರಿಗೆ ಮಾತ್ರ ಅರ್ಥ ಮಾಡಿದ್ದೆ. ಕಾಮ ಬಿಟ್ಟವ್ರು ಮೂಗಿನ ತುದಿ ಮೇಲೆ ಕ್ರೋಧ ಇರೋ ಹಾಗಿದೆ. ಚಂದ್ರಿ, ಬಾಟ್ಲಲ್ಲಿ ಬಾಯಿ ಮುಚ್ಚು ಅಂದೆ ನಾರಾಯಣಪ್ಪ. ತೀರ್ಥ, ಒಂದಿಷ್ಟು ತೀರ್ಥ ಆಚಾರ್ಯ ಕೋಪನೆಲ್ಲ ತಣ್ಣಗೆ ಮಾಡ್ಬಿಡುತ್ತೆ. ತಗೊಂಡು ಒಂದು ರಾತ್ರಿ ಒಬ್ಬ ಅಪ್ಸರ ಜೊತೆ ಕಳೀರಿ. ಬೆಳಗಾಗೋ ಅಷ್ಟರಲ್ಲಿ ನಿಮಗೆ ದೇವರ ದರ್ಶನ ಆಗದೆ ಇದ್ರೆ ನನ್ನ ಕೇಳಿ. ಚಂದ್ರಿ, ಎಲ್ಲೋದ ಹೆಂಗ್ಸೋ? ಪಂಚ ಇಷ್ಟೇ ಇಷ್ಟೇ, ತುಂಬಾ ಚೆನ್ನಾಗಿದೆ. ಆಚಾರ್ಯ, ಪಂಚ ನಿಲ್ಲಿ. ಕೊನೆಗೂ ಗೆಲ್ಲೋರು ಯಾರು? ನಾನು ನೀವು ನೋಡೋಣ. ಬ್ರಾಹ್ಮಣ್ಯನ ಉದ್ಧಾರ ಮಾಡ್ತಿರೋ ನೀವು? ನಾನು ಅದನ್ನು ನಾಶ ಮಾಡ್ತೇನೆ, ಸಂಪೂರ್ಣವಾಗಿ ನಾಶ ಮಾಡ್ತೇನೆ. ಆದ್ರೆ ಏನ್ ಹೇಳಿ, ನಾಶ ಮಾಡೋದಕ್ಕೆ ಈ ಅಗ್ರಹಾರದಲ್ಲಿ ಬ್ರಾಹ್ಮಣ್ಯ ಉಳಿದಿಲ್ವಲ್ಲ ನಿಮ್ಮೊಬ್ಬರನ್ನು ಬಿಟ್ಟು. ಆ ದಾಸಾಚಾರಿ, ಆ ಲಕ್ಷ್ಮಣ, ಆ ದುರ್ಗಾ ಭಟ್ಟ, ಏನು ಬ್ರಾಹ್ಮಣರಯ್ಯ ಹೇಳಿ. ಕೇಳ್ತಾ ಇದ್ದೀರಾ? ಇನ್ನೊಬ್ರು ಹೇಳೋದನ್ನು ಕೊಂಚ ಕಿವಿ ಮೇಲೆ ಹಾಕೊಳ್ಳಿ. ಎಲ್ಲರೂ ಯಾವಾಗಲೂ ನಿಮ್ಮ ಮಾತನ್ನೇ ಕೇಳ್ತಾ ಇರ್ಬೇಕು ಅಂದ್ರೆ ಹೇಗೆ? ಈ ಅಗ್ರಹಾರದ ಕಿವಿಗಳೆಲ್ಲ ನಿಮ್ಗೆ ಗುತ್ತಿಗೆ ಅಂತ ತಿಳ್ಕೊಂಡಿದ್ದೀರಲ್ರಿ. ಬನ್ನಿ ಬನ್ನಿ, ಕುತ್ಕೊಳ್ಳಿ, ಒಂದು ಪುರಾಣ ಹೇಳ್ತಾ ಬನ್ನಿ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಬಹಳ ನಿಷ್ಠಾವಂತ. ಅವನ ಖ್ಯಾತಿ ಊರೂರು ಹಬ್ಬಿತ್ತು. ಆದ್ರೆ ಆ ಅಗ್ರಹಾರದ ಬ್ರಾಹ್ಮಣರೆಲ್ಲ ಮಹಾಪಾಪಿಗಳು. ಹಾಗೂ ಆಚಾರ್ಯ ಮಾಡಿದ ಪುಣ್ಯದಲ್ಲಿ ತಮ್ಮ ಪಾಪ ಮುಚ್ಚುತ್ತೆ ಅಂತ ತಮ್ಮ ಕೆಲಸ ತಾವು ಮಾಡ್ತಾನೆ ಹೊರಟಿದ್ರು. ಇದರ ಅರ್ಥ ಏನು ಗೊತ್ತಾ ಆಚಾರ್ಯ? ನಾವು ಮಾಡೋ ಕರ್ಮಕ್ಕೆ ತದ್ರೂಪ ಫಲ ಇರೋ ಹಾಗೆ ತದ್ವಿರುದ್ಧ ಫಲನೂ ಇರುತ್ತೆ. ಇದನ್ನು ತಿಳ್ಕೊಂಡು ಈ ಅಗ್ರಹಾರದ ಬ್ರಾಹ್ಮಣರಿಗೆಲ್ಲ ತಿಳಿಸಿ, ಇರಿ ಇರಿ ಸ್ವಲ್ಪ. ಈ ಅಗ್ರಹಾರದ ಹುಡುಗರನ್ನೆಲ್ಲ ನಾನು ಕೆಡಿಸಿ ಹಾಳು ಮಾಡಿದೆ ಅಂತೀರಿ. ಈ ಶ್ರೀಪತಿಯನ್ನು ನೋಡಿ, ಈತನ ಕೆಡಿಸಿದವರು ಯಾರು ಗೊತ್ತಾ? ನಾನಲ್ಲ, ನೀವು. ಲಕ್ಷ್ಮಣನ ಅಳಿಯ ಈತ. ಒಂದು ದಿನ ನಿಮ್ಮ ಕಾವ್ಯವಾಚನ ಕೇಳಿದ. ಸುಂದರ ಕಾವ್ಯವಾಚನ, ದಿಗ್ಭ್ರಮಗೊಳಿಸುವ ಕಾವ್ಯವಾಚನ. ಬಾಹುದ್ವೌಚ ಮೃಣಾಲಮಾಸ್ಯ ಕಮಲಂ ಲಾವಣ್ಯ ಲೀಲಾಜಲ ಶ್ರೋಣಿ ತೀರ್ಥಶಿಲಾಚ ನೈತ್ರ ಶಪರಿ ಧಮ್ಮೆಲ್ಲ ಶೈವಾಲ ಕಾಂತಾಯ ಸ್ತನ ಚಕ್ರವಾಕಯುಗಳಂ ಕಂದರ್ಪಬಾಣಾನಲೈ ದಗ್ಧಾನಾಂ ಅವಗಾಹನಾಯ ವಿಧಿನ ರಮ್ಯಂ ಸರೋ ನಿರ್ಮಿತ ಅನಾಘ್ರಾತಂ ಪುಷ್ಪಂ ಕಿಸಲಯಮಲೂನ ಕರರುಹೈ ಅನಾವಿದ್ಧಂ ರತ್ನಂ ಮಧುನವ ಮನಸ್ವಾದಿತರಸಂ ಅಖಂಡಂ ಪುಣ್ಯಾನಾಂ ಫಲವಿಮಚ ತದ್ರೂಪಮನಘಂ ನ ಜಾನೇ ಭೋಕ್ತಾರಂ ಕಮಿಹ ಸಮುಪಸ್ಥ್ಯಸ್ಯತಿ ವಿಧಿ ಕುಂಕುಮ ಪಂಕಕಳಂಕಿತ ದೇಹ ಕೌರಪಯೋಧರ ಕಂಪಿತ ಹಾರ ನೂಪುರ ಹಂಸರ ನತ್ಪದ ಪದ್ಮ ಕಂ ನ ವಶೀಕುರು ತೇ ಭೂಯಿರಾಮ. ಪುಣ್ಯಕ್ಕೆ ನಾಲ್ಗೆ ಇಲ್ಲ ನಾರಾಯಣಪ್ಪ, ಪಾಪಕ್ಕಿದೆ. ದೇವರೇ ನಿನ್ ಮೇಲೆ ಕರುಣೆ ತೋರಿಸ್ಬೇಕು. ಅದೆಲ್ಲ ಇರ್ಲಿ. ಶ್ರೀಪತಿಯನ್ನು ಅಡ್ಡದಾರಿಗೆ ಹಚ್ಚಿದವರು ಯಾರು? ಅವನು ಹೀಗಾಗೋದಕ್ಕೆ ಕಾರಣ ಯಾರು ಹೇಳಿ ಆಚಾರ್ಯ? ಅವನಲ್ಲಿ ಜೀವನ ಸಂತೋಷವನ್ನು ಮುಖ್ಯಿಸಿದವರು ಯಾರು? ಹೊಸ ಅನುಭವಗಳ ಕಾವು ಕೊಟ್ಟವರು ಯಾರು? ಪ್ರಶ್ನೆಗಳನ್ನು ಕೇಳಿ 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 ಆಚಾರ್ಯ. ಇನ್ನೂ ಓದ್ತಾ ಇದ್ದೀರಾ? ಸ್ವಲ್ಪ ನಿದ್ದೆ ಮಾಡಿ ಅಂದ್ರೆ. ಈ ಹೊತ್ತು ನೀವು ಊಟನೂ ಮಾಡಿಲ್ಲ. ನಿಮ್ಮ ಆರೋಗ್ಯದ ಕಡೆ ಗಮನ